ಕಮ್ಯಾಕ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅಂಡ್ ಟೀಮ್ಗೆ ಕಿರಿಕ್ ಶುರುವಾಗಿದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಗ್ಯಾಂಗ್ ಅಸಮಾಧಾನವನ್ನ ಹೊರಹಾಕಿದ್ದಂತೆ ಸ್ವಾರ್ಥಕ್ಕಾಗಿ ದರ್ಶನ್ ನಮ್ಮನ್ನ ಕೊಳೆಯುವಂತೆ ಮಾಡಿದ್ದಾರೆ ಅಂತೇಳಿ ಇದೇ ಕಾರಣಕ್ಕೆ ದರ್ಶನ್ ಮೇಲೆ ಗ್ಯಾಂಗ್ ಮುನಿಸಿಕೊಂಡಿದ್ದಂತೆ ಆರೋಪಿ ಜಗದೀಶ್ ಮತ್ತು ಅನುಕುಮಾರ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲರೂ ಕೂಡ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಈಗ ಕಮ್ಮಿ ಎಣಿಸ್ತಿದ್ದಾರೆ. ಈಗ ಅವರಲ್ಲಿ ಒಂದು ಅನುಕುಮಾರ್ ಮತ್ತು ಜಗದೀಶ್ ಇಬ್ರು ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ದಾರಂತೆ. ನೋಡಿ, ಅವರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನ ಬಳಕೆ ಮಾಡಿಕೊಂಡ್ರು. ಇವತ್ತು ನಾವು ಬೇರೆ ಕಡೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ, ಈ ತರ ಆಗೋಯ್ತಲ್ಲ ಅಂತೇಳಿ ಅಸಮಾಧಾನವನ್ನ ಹೊರ ಹಾಕಿದ್ದಾರಂತೆ. ದರ್ಶನ್ ಗ್ಯಾಂಗ್ನ ಒಂದೇ ಬ್ಯಾರಕ್ನಲ್ಲಿ ಇರಿಸಿರುವಂತಹ ಸಿಬ್ಬಂದಿ ದರ್ಶನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡದಂತೆ ವಕೀಲರು ವಾದವನ್ನ ಮಂಡಿಸುತ್ತಿದ್ದಾರೆ. ಈ ಹಿನ್ನೆಲೆ ದರ್ಶನ್ ಅಂಡ್ ಗ್ಯಾಂಗ್ ನಡುವೆ ಅಸಮಾಧಾನ ಹೊರಗಿದೆ. ನಮ್ಮ ಕುಟುಂಬಕ್ಕೆ ಇಲ್ಲಿಗೆ ಬಂದು ನೋಡಲು ಕಷ್ಟವಾಗ್ತಾ ಇದೆ. ದರ್ಶನ್ ಮೇಲೆ ಮುನಿಸಿಕೊಂಡು ಗ್ಯಾಂಗ್ನ ಈ ತರ ತಿಳಿಸಿದ ಕಾರಣ ಇಷ್ಟೇ, ನಾವಿಲ್ಲಿದ್ದೀವಿ, ನಮ್ಮ ಕುಟುಂಬ ಎಲ್ಲೋ ಇದೆ, ಅಲ್ಲಿಂದ ಇಲ್ಲಿವರೆಗೂ ಬರಬೇಕು, ಕಷ್ಟ ಆಗುತ್ತೆ ಅವ್ರಿಗೆ. ಇಲ್ಲಿ ದರ್ಶನ್ಗೋಸ್ಕರ ಎಲ್ಲರೂ ಇಲ್ಲಿಟ್ರೆ ನಮಗೆ ಹೇಗೆ, ನಮ್ಮ ಕುಟುಂಬಸ್ಥರು ನಮ್ಮನ್ನ ಬಂದು ನೋಡೋದು ಬೇಡವಾ ಅಂತೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಹದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹದೇಶ್, ಏನಿದು ಅಸಮಾಧಾನ, ಏನ್ ಕಾರಣ? ನಾಗೇಂದ್ರ ಬಾಬು, ಈಗಾಗಲೇ ದರ್ಶನ್, ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು ಯಾರ್ಯಾರದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಕ್ಯಾನ್ಸಲ್ ಆಗಿತ್ತಲ್ಲ, ಎಲ್ಲರೂ ಕೂಡ ಒಳಗಡೆ ಇದ್ದಾರೆ. ಆದ್ರೆ ಇದರಲ್ಲಿ ಪವಿತ್ರ ಗೌಡ ಮಹಿಳಾ ಬ್ಯಾರಕ್ ನಲ್ಲಿ ಇದ್ರೆ, ಉಳಿದ 6 ಜನ ಆರೋಪಿಗಳು ಎಲ್ಲರೂ ಕೂಡ ಒಂದೇ ಬ್ಯಾರಕ್ ನಲ್ಲಿ ಇದ್ದಾರೆ. ದರ್ಶನ್ ಜೊತೆಯಲ್ಲೇ ಅವರನ್ನು ಕೂಡ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಆರೋಪಿತ ಜಗದೀಶ್ ಮತ್ತೆ ಅನುಮುಖ್ ಕುಮಾರ್ ಏನಿದ್ದಾರೆ, ಈ ಇಬ್ರು ಕೂಡ ದರ್ಶನ್ ವಿರುದ್ಧ ಒಂದಷ್ಟು ಅಸಮಾಧಾನವನ್ನ ತೋರ್ಕೊತಿದ್ದಾರೆ ಅನ್ನುವಂತ ವಿಚಾರಗಳು ಸದ್ಯಕ್ಕೆ ಹೊರಗಡೆ ಬರ್ತಿದೆ. ಯಾಕಂದ್ರೆ ದರ್ಶನ್ ವಿಚಾರವಾಗಿಯೇ ಈಗಾಗಲೇ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಿವೆ. ಕಳೆದ ಬಾರಿ ದರ್ಶನ್ ರಾಜಕೀಯ ಪಡೆದಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸ ಆಗಿತ್ತು. ಜೊತೆಗೆ ರಾಜಕೀಯದ ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿ ಕಾರವಾಗಿ ವಾರ್ನ್ ಮಾಡುವಂತ ಕೆಲಸ ಮಾಡಲಾಗಿತ್ತು. ಹೀಗಾಗಿ ಈ ಬಾರಿ ಜೈಲಿನಲ್ಲಿ ದರ್ಶನ್ಗೆ ಯಾವುದೇ ರೀತಿಯಾದಂತ ವ್ಯವಸ್ಥೆಯನ್ನ ಕೊಡ್ಲಾಗ್ತಿಲ್ಲ. ಜೊತೆಗೆ ದರ್ಶನ್ ವಿಚಾರದಲ್ಲಿ ಸಾಕಷ್ಟು ಕಟ್ಟುನಿಟ್ಟಾಗಿ ನೋಡಿಕೊಳ್ಳುವಂತ ಕೆಲಸವನ್ನ ಜೈಲಾಧಿಕಾರಿಗಳು ಮಾಡ್ತಿದ್ದಾರೆ. ಅಂದ್ರೆ ಯಾವಾಗ ಬೇಕು ಅವಾಗಲೇ ಫ್ಯಾಮಿಲಿ ಅವ್ರು ಮೀಟ್ ಆಗೋದಾಗಿರ್ಬೋದು, ಈ ರೀತಿಯಾದಂತಹ ಯಾವುದೇ ವ್ಯವಸ್ಥೆಯನ್ನು ಕೂಡ ಮಾಡ್ತಿಲ್ಲ. ಕಳೆದ ಬಾರಿ ಇದ್ದಷ್ಟು ಸವಲತ್ತುಗಳು ಈ ಬಾರಿ ಇಲ್ಲ. ಹೀಗಾಗಿ ಅವರಿಗೆ ಯಾವ ರೀತಿ ಕಟ್ಟುನಿಟ್ಟಿದೆಯೋ ಅದೇ ರೀತಿಯಾಗಿ ಅನುಕುಮಾರ್, ಜಗದೀಶ್ ಆಗಿರ್ಬೋದು, ಬೇರೆ ಆರೋಪಿಗಳಿಗೂ ಕೂಡ ನೋಡ್ಕೊಳ್ಳಲಾಗ್ತದೆ. ಅವರನ್ನು ಕೂಡ ಫ್ಯಾಮಿಲಿ ಜೊತೆ ಮೀಟ್ ಮಾಡ್ಬೇಕಂತ ಆಗಿರ್ಬೋದು, ಬೇರೆ ಅವರ ಲಾಯರ್ ಜೊತೆ ಮೀಟ್ ಮಾಡುವಂತ ವಿಚಾರ ಆಗಿರ್ಬೋದು, ಕಟ್ಟುನಿಟ್ಟಾಗಿ ನಡೆಸಿಕೊಳ್ಳುವಂತ ಕೆಲಸನ ಮಾಡಲಾಗ್ತದೆ. ಹೀಗಾಗಿ ಕಳೆದ ಬಾರಿ ನಾವು ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರು ನಮ್ ಜೊತೆ ಬರ್ತಿದ್ರು, ಮಾತಾಡ್ತಿದ್ರು. ಆದ್ರೆ ಈ ಬಾರಿ ಇವರ ಜೊತೆ ಇರೋದ್ರಿಂದ ನಮ್ಗೆ ಈ ಸಾರಿ ನಮ್ಮ ಕುಟುಂಬಸ್ಥರ ಜೊತೆ ಸರಿಯಾಗಿ ಮಾತನಾಡಕ್ ಆಗ್ತಿಲ್ಲ, ನಮ್ಮ ಕುಟುಂಬಸ್ಥರನ್ನ ಸರಿಯಾಗಿ ನೋಡಕ್ ಆಗ್ತಿಲ್ಲ. ಈತನ ಸ್ವಾರ್ಥಕ್ಕಾಗಿ ನಾವು ಆತನ ಜೊತೆ ಕೈ ಜೋಡಿಸಿದ್ವಿ. ಈಗ ಆತನಿಂದಲೇ ನಾವು ಈ ರೀತಿಯಾದಂತ ಪರಿಸ್ಥಿತಿಯನ್ನ ಎದುರಿಸುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ಹೇಳಿ ಅನುಕುಮಾರ್ ಮತ್ತೆ ಜಗದೀಶ್ ಇಬ್ರು ಕೂಡ ಒಂದಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಈ ಅನುಕುಮಾರ್ ಮತ್ತೆ ಜಗದೀಶ್ ಇಬ್ರು ಕೂಡ ದರ್ಶನ್ನ ಕಟ್ಟ ಅಭಿಮಾನಿಗಳು. ಜಗದೀಶ್ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕೂಡ ಆಗಿರ್ತಾನೆ. ಆತನೇ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾನೆ. ಆ ಲೆವೆಲ್ಗೆ ಇವರು ದರ್ಶನ್ಗೆ ಸಪೋರ್ಟ್ ಅನ್ನ ಮಾಡಿರ್ತಾರೆ. ಆತನಿಗೆ ದರ್ಶನ್ ಸ್ವಾರ್ಥಕ್ಕಾಗಿ ನಾವು ಸಪೋರ್ಟ್ ಮಾಡಿದ್ರು ಕೂಡ ನಾವು ನಮ್ಮ ಫ್ಯಾಮಿಲಿಗಳ ಜೊತೆ ಈ ಒಂದು ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಮಾತನಾಡದೇ ಇರುವಂತಹ ಒಂದು ಸಂದರ್ಭದಲ್ಲಿ ಸಿಲುಕಿದ್ದೇವೆ ಅಂತ ಹೇಳಿ ದರ್ಶನ್ ವಿರುದ್ಧವೇ ದರ್ಶನ್ ಗ್ಯಾಂಗ್ ನ ಸದಸ್ಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅನ್ನುವಂತ ವಿಚಾರ ಸದ್ಯಕ್ಕೆ ಹೊರಗಡೆ ಬಂದಿದೆ. 30ನೇ ತಾರೀಕು ದರ್ಶನ್ಗೆ ಹೆಚ್ಚುವರಿಯಾಗಿ ದಿಂಬು ಮತ್ತೆ ಆಕೆ ಕೊಡುವಂತ ವಿಚಾರ, ಜೊತೆಗೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಆಗುವಂತ ವಿಚಾರದ ಬಗ್ಗೆ ಕೋರ್ಟ್ ವಿಚಾರಣೆಯನ್ನ ನಡೆಸುತ್ತೆ. ಅವತ್ತು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕಮ್ಯಾಕ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅಂಡ್ ಟೀಮ್ಗೆ ಕಿರಿಕ್ ಶುರುವಾಗಿದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಗ್ಯಾಂಗ್ ಅಸಮಾಧಾನವನ್ನ ಹೊರಹಾಕಿದ್ದಂತೆ ಸ್ವಾರ್ಥಕ್ಕಾಗಿ ದರ್ಶನ್ ನಮ್ಮನ್ನ ಕೊಳೆಯುವಂತೆ ಮಾಡಿದ್ದಾರೆ ಅಂತೇಳಿ ಇದೇ ಕಾರಣಕ್ಕೆ ದರ್ಶನ್ ಮೇಲೆ ಗ್ಯಾಂಗ್ ಮುನಿಸಿಕೊಂಡಿದ್ದಂತೆ ಆರೋಪಿ ಜಗದೀಶ್ ಮತ್ತು ಅನುಕುಮಾರ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ.
ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲರೂ ಕೂಡ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಈಗ ಗಮ್ಮಿ ಎಣಿಸ್ತಿದ್ದಾರೆ. ಈಗ ಅವರಲ್ಲಿ ಒಂದು ಅನುಕುಮಾರ್ ಮತ್ತು ಜಗದೀಶ್ ಇಬ್ರು ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ದಾರಂತೆ. ನೋಡಿ, ಅವರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನ ಬಳಕೆ ಮಾಡಿಕೊಂಡ್ರು. ಇವತ್ತು ನಾವು ಬೇರೆ ಕಡೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ, ಈ ತರ ಆಗೋಯ್ತಲ್ಲ ಅಂತೇಳಿ ಅಸಮಾಧಾನವನ್ನ ಹೊರ ಹಾಕಿದ್ದಾರಂತೆ. ದರ್ಶನ್ ಗ್ಯಾಂಗ್ನ ಒಂದೇ ಬ್ಯಾರಕ್ನಲ್ಲಿ ಇರಿಸಿರುವಂತಹ ಸಿಬ್ಬಂದಿ ದರ್ಶನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡದಂತೆ ವಕೀಲರು ವಾದವನ್ನ ಮಂಡಿಸುತ್ತಿದ್ದಾರೆ. ಈ ಹಿನ್ನೆಲೆ ದರ್ಶನ್ ಅಂಡ್ ಗ್ಯಾಂಗ್ ನಡುವೆ ಅಸಮಾಧಾನ ಹೊರಹಾಗಿದೆ. ನಮ್ಮ ಕುಟುಂಬಕ್ಕೆ ಇಲ್ಲಿಗೆ ಬಂದು ನೋಡಲು ಕಷ್ಟವಾಗ್ತಾ ಇದೆ. ದರ್ಶನ್ ಮೇಲೆ ಮುನ್ಸ್ಕೊಂಡು ಗ್ಯಾಂಗ್ನ ಇತರ ಸದಸ್ಯರು. ಕಾರಣ ಇಷ್ಟೇ, ನಾವಿಲ್ಲಿದ್ದೀವಿ, ನಮ್ಮ ಕುಟುಂಬ ಎಲ್ಲೋ ಇದೆ, ಅಲ್ಲಿಂದ ಇಲ್ಲಿವರೆಗೂ ಬರಬೇಕು, ಕಷ್ಟ ಆಗುತ್ತೆ ಅವ್ರಿಗೆ. ಇಲ್ಲಿ ದರ್ಶನ್ಗೋಸ್ಕರ ಎಲ್ಲರೂ ಇಲ್ಲಿಟ್ರೆ ನಮಗೆ ಹೇಗೆ, ನಮ್ಮ ಕುಟುಂಬಸ್ಥರು ನಮ್ಮನ್ನ ಬಂದು ನೋಡೋದು ಬೇಡವಾ ಅಂತೇಳಿ ಅಸಮಾಧಾನವನ್ನ ಹೊರ ಹಾಕಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಏನಿದು ಅಸಮಾಧಾನ, ಏನ್ ಕಾರಣ? ನಾಗೇಂದ್ರ ಬಾಬು, ಈಗಾಗಲೇ ದರ್ಶನ್, ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು ಯಾರ್ಯಾರದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಕ್ಯಾನ್ಸಲ್ ಆಗಿತ್ತಲ್ಲ, ಎಲ್ಲರೂ ಕೂಡ ಒಳಗಡೆ ಇದ್ದಾರೆ. ಆದ್ರೆ ಇದರಲ್ಲಿ ಪವಿತ್ರ ಗೌಡ ಮಹಿಳಾ ಬ್ಯಾರಕ್ ನಲ್ಲಿದ್ರೆ, ಉಳಿದ 6 ಜನ ಆರೋಪಿಗಳು ಎಲ್ಲರೂ ಕೂಡ ಒಂದೇ ಬ್ಯಾರಕ್ ನಲ್ಲಿದ್ದಾರೆ. ದರ್ಶನ್ ಜೊತೆಯಲ್ಲೇ ಅವರನ್ನು ಕೂಡ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಆರೋಪಿತ ಜಗದೀಶ್ ಮತ್ತೆ ಹನುಮಂತ್ ಕುಮಾರ್ ಏನಿದ್ದಾರೆ, ಈ ಇಬ್ರು ಕೂಡ ದರ್ಶನ್ ವಿರುದ್ಧ ಒಂದಷ್ಟು ಅಸಮಾಧಾನವನ್ನ ತೋಡ್ಕೊತಿದ್ದಾರೆ ಅನ್ನುವಂತ ವಿಚಾರಗಳು ಸದ್ಯಕ್ಕೆ ಹೊರಗಡೆ ಬರ್ತಿದೆ. ಯಾಕಂದ್ರೆ ದರ್ಶನ್ ವಿಚಾರವಾಗಿಯೇ ಈಗಾಗಲೇ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಿವೆ. ಕಳೆದ ಬಾರಿ ದರ್ಶನ್ ರಾಜಕೀಯ ಪಡೆದಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸ ಆಗಿತ್ತು. ಜೊತೆಗೆ ರಾಜಕೀಯದ ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿ ಕಾರವಾಗಿ ವಾರ್ನ್ ಮಾಡುವಂತ ಕೆಲಸ ಮಾಡಲಾಗಿತ್ತು. ಹೀಗಾಗಿ ಈ ಬಾರಿ ಜೈಲಿನಲ್ಲಿ ದರ್ಶನ್ಗೆ ಯಾವುದೇ ರೀತಿಯಾದಂತ ವ್ಯವಸ್ಥೆಯನ್ನ ಕೊಡ್ಲಾಗ್ತಿಲ್ಲ. ಜೊತೆಗೆ ದರ್ಶನ್ ವಿಚಾರದಲ್ಲಿ ಸಾಕಷ್ಟು ಕಟ್ಟುನಿಟ್ಟಾಗಿ ನೋಡಿಕೊಳ್ಳುವಂತ ಕೆಲಸವನ್ನ ಜೈಲಾಧಿಕಾರಿಗಳು ಮಾಡ್ತಿದ್ದಾರೆ. ಅಂದ್ರೆ ಯಾವಾಗ ಬೇಕು ಅವಾಗಲೇ ಫ್ಯಾಮಿಲಿ ಅವ್ರು ಮೀಟ್ ಆಗೋದಾಗಿರ್ಬೋದು, ಈ ರೀತಿಯಾದಂತ ಯಾವುದೇ ವ್ಯವಸ್ಥೆಯನ್ನು ಕೂಡ ಮಾಡ್ತಿಲ್ಲ. ಕಳೆದ ಬಾರಿ ಇದ್ದಷ್ಟು ಸವಲತ್ತುಗಳು ಈ ಬಾರಿ ಇಲ್ಲ. ಹೀಗಾಗಿ ಅವರಿಗೆ ಯಾವ ರೀತಿ ಕಟ್ಟುನಿಟ್ಟಿದೆಯೋ ಅದೇ ರೀತಿಯಾಗಿ ಅನುಕುಮಾರ್, ಜಗದೀಶ್ ಆಗಿರ್ಬೋದು, ಬೇರೆ ಆರೋಪಿಗಳಿಗೂ ಕೂಡ ನೋಡ್ಕೊಳ್ಳಲಾಗ್ತದೆ. ಅವರನ್ನು ಕೂಡ ಫ್ಯಾಮಿಲಿ ಜೊತೆ ಮೀಟ್ ಮಾಡ್ಬೇಕಂತ ಆಗಿರ್ಬೋದು, ಬೇರೆ ಅವರ ಲಾಯರ್ ಜೊತೆ ಮೀಟ್ ಮಾಡುವಂತ ವಿಚಾರ ಆಗಿರ್ಬೋದು, ಕಟ್ಟುನಿಟ್ಟಾಗಿ ನಡೆಸಿಕೊಳ್ಳುವಂತ ಕೆಲಸನ ಮಾಡಲಾಗ್ತದೆ. ಹೀಗಾಗಿ ಕಳೆದ ಬಾರಿ ನಾವು ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರು ನಮ್ ಜೊತೆ ಬರ್ತಿದ್ರು, ಮಾತಾಡ್ತಿದ್ರು. ಆದ್ರೆ ಈ ಬಾರಿ ಇವರ ಜೊತೆ ಇರೋದ್ರಿಂದ ನಮ್ಗೆ ಈ ಸಾರಿ ನಮ್ಮ ಕುಟುಂಬಸ್ಥರ ಜೊತೆ ಸರಿಯಾಗಿ ಮಾತನಾಡಕ್ ಆಗ್ತಿಲ್ಲ, ನಮ್ಮ ಕುಟುಂಬಸ್ಥರನ್ನ ಸರಿಯಾಗಿ ನೋಡಕ್ ಆಗ್ತಿಲ್ಲ. ಈತನ ವಿಚಾರಕ್ಕೆ, ಈತನ ಸ್ವಾರ್ಥಕ್ಕಾಗಿ ನಾವು ಆತನ ಜೊತೆ ಕೈ ಜೋಡಿಸಿದ್ವಿ. ಈಗ ಆತನಿಂದಲೇ ನಾವು ಈ ರೀತಿಯಾದಂತ ಪರಿಸ್ಥಿತಿಯನ್ನ ಎದುರಿಸುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ಹೇಳಿ ಅನುಕುಮಾರ್ ಮತ್ತೆ ಜಗದೀಶ್ ಇಬ್ರು ಕೂಡ ಒಂದಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಈ ಅನುಕುಮಾರ್ ಮತ್ತೆ ಜಗದೀಶ್ ಇಬ್ರು ಕೂಡ ದರ್ಶನ್ನ ಕಟ್ಟ ಅಭಿಮಾನಿಗಳು. ಜಗದೀಶ್ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕೂಡ ಆಗಿರ್ತಾನೆ. ಆತನೇ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾನೆ. ಆ ಲೆವೆಲ್ಗೆ ಇವರು ದರ್ಶನ್ಗೆ ಸಪೋರ್ಟ್ ಅನ್ನ ಮಾಡಿರ್ತಾರೆ. ಆತನಿಗೆ ದರ್ಶನ್ ಸ್ವಾರ್ಥಕ್ಕಾಗಿ ನಾವು ಸಪೋರ್ಟ್ ಮಾಡಿದ್ರು ಕೂಡ ನಾವು ನಮ್ಮ ಫ್ಯಾಮಿಲಿಗಳ ಜೊತೆ ಈ ಒಂದು ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಮಾತನಾಡದೇ ಇರುವಂತಹ ಒಂದು ಸಂದರ್ಭದಲ್ಲಿ ಸಿಲುಕಿದ್ದೇವೆ ಅಂತ ಹೇಳಿ ದರ್ಶನ್ ವಿರುದ್ಧವೇ ದರ್ಶನ್ ಗ್ಯಾಂಗ್ ನ ಸದಸ್ಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅನ್ನುವಂತ ವಿಚಾರ ಸದ್ಯಕ್ಕೆ ಹೊರಗಡೆ ಬಂದಿದೆ. 30ನೇ ತಾರೀಕು ದರ್ಶನ್ಗೆ ಹೆಚ್ಚುವರಿಯಾಗಿ ದಿಂಬು ಮತ್ತೆ ಹಾಕಿ ಕೊಡುವಂತ ವಿಚಾರ, ಜೊತೆಗೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಆಗುವಂತ ವಿಚಾರದ ಬಗ್ಗೆ ಕೋರ್ಟ್ ವಿಚಾರಣೆಯನ್ನ ನಡೆಸುತ್ತೆ. ಅವತ್ತು ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.